ಸ್ವಾಗತಂ ಸುಸ್ವಾಗತಂ. ಅಲ್ಲಿ ಮಾಮೂಲಿ ನಿಲ್ಸೋ ಜಾಗದಾಗ ನಿಲ್ಸಿದ್ವಿ. ಇದು ಅಕ್ಕಿ ತಾಣನ ಅಂತೇಳಿ ಅವ್ನು ಬಾಗ್ಲಾಕಿದ್ದ. ಗ್ರೀಸ್ ಹೊಡೆಸ್ಕೆ ಬಂದ್ವಿ. ಗಾಡಿ ಯಾಕೋ ಪಿಕಪ್ ಡೌನ್ ಆಗಿಬಿಟ್ಟತೆ. ಏನು ತೊಂದರೆ ಅಂದರೆ ಫಿಲ್ಟ್ರ್ ಒಳಗೆ ನೀರು ಹೋದ್ರೆ ಹಂಗಾಗುತ್ತೆ. ಅದಕ್ಕೆ ಎಕ್ಸ್ಪ್ರೆಸ್ ಹೈವೇನಾಗ ಹೋಗಿ ಒಂದ್ಸಲಿ ಫಿಲ್ಟ್ರು ಇದು ಅದು ನೀರು ಕಡೆಗೆ ಬರೋದೈತೆ. ಅಲ್ಲಿ ಒಂಚೂರು ಪುಷ್ ಮಾಡಿದ್ರೆ ನೀರು ಬರ್ತವೆ. ನೀರು ಇದ್ರೂ ಬರುತ್ತೆ, ಒಂಚೂರು ಡೀಸೆಲ್ ಬಿಟ್ಟರೆ ಸರೋಗ್ತತೆ. ಒಂದೊಂದ್ಸಲಿ ರೋಗ ಬಂದ್ಬಿಡ್ತೈತೆ ಇದಕ್ಕೆ. ಹೀಟನ್ನು ಟೆಂಪ್ರೇಚರ್ ಏರ್ತೈತೆ ಸುಮ್ಮನೆ ನಾರ್ಮಲ್ಲು. ನೋಡಿ ಹೈದ್ರಾಬಾದ್ ಬಂದು 50 ಕಿಲೋಮೀಟ್ರ್ ಐತೆ. ಶಾದ್ನಗರ್ ಬೈಪಾಸ್ನಾಗದಿದೆ. ಆ ತಿಪ್ಪೇಶಿಗೂ ನನಗೂ ಬರೀ 40 ಕಿಲೋಮೀಟ್ರ್ ಡಿಸ್ಟೆನ್ಸ್ನಾಗ ಇರೋದು ಗಾಡಿ. ಅದು ಇನ್ನೊಂದು ಗಂಟೆ ಕಾದಿದ್ರೆ ಬರೋಣ. ಇನ್ನೂ ಲೇಟ್ ಆಗೋದು ಅವ್ನು ಬರೋದಕ್ಕೆ. ನೀನು ಬರ್ತಾ ಇರೋ ಅಂತೇಳಿ ನಾನು ಬಂದೆ. ಇವಾಗ ಇನ್ನೊಂದು ಗಂಟೆ ಬೇಕು ಎಕ್ಸ್ಪ್ರೆಸ್ ಹತ್ತಷ್ಟೊತ್ತಿಗೆ. ಎಕ್ಸ್ಪ್ರೆಸ್ನಾಗ ಹೋಗಿ ನಿಲ್ಲಿಸಿ ನೋಡೋಣ ಒಂದ್ಸಲ. ಟೈರ್ ಎಲ್ಲ ನೋಡ್ಕೊಂಡು ಅಕ್ಕಿ ಇದು ಒಂಚೂರು ಡೀಸೆಲ್ ಕಡೆಗೆ ಬಿಟ್ಟು ಹೋದ್ರೆ ಆಯ್ತು. ಎಕ್ಸ್ಪ್ರೆಸ್ನಾಗ ಹೋದ್ರೆ ಗೊತ್ತಾಗೋದು. ಇವಾಗ ಎಕ್ಸ್ಪ್ರೆಸ್ ಹೋಗೋತ್ತಾಗ ಹೆಚ್ಚು ಕಮ್ಮಿ ಒಂದು 7:30 ಆಗ್ಬೋದು ಅಂದ್ಕೊಂಡಿನಿ. 7:30 8 ಗಂಟೆ. ಯಾಕಂದರೆ ಫುಲ್ ಟ್ರಾಫಿಕ್ ಇರುತ್ತೆ ಇವಾಗ. ಇಲ್ಲಿಂದ ಟ್ರಾಫಿಕ್ಕು. ಯಾಕಂದರೆ ಇಲ್ಲೆಲ್ಲ ಫ್ಯಾಕ್ಟ್ರಿಗಳಿಗೆ ಕಂಪ್ನಿಗಳಿಗೆ ಕೆಲ್ಸಕ್ಕೆ ಹೋಗಿರೋರೆಲ್ಲ ಮನೆಗೆ ಹೋಗ್ತಾರಲ್ಲ, ಕೆಲಸ ಬಿಡೋ ಟೈಮ್ ಆಗಿರುತ್ತೆ. ಇಲ್ಲಿಂದ ಟ್ರಾಫಿಕ್ ಇನ್ನೊಂಚೂರು ಹೋಗ್ಬೇಕು. ಬಾಲ್ನಗರ ಹೋದ್ವು ಅಂದರೆ ಬಾಲ್ನಗರದಿಂದ ಫುಲ್ ಟ್ರಾಫಿಕ್ ಇರುತ್ತೆ ನೋಡಿ. ನೋಡೋಣ ಬನ್ನಿ ಎಷ್ಟು ಟ್ರಾಫಿಕ್ ಐತೆ ಏನು ಅಂತ ಹೇಳ್ಬೋದು. ಫೈನಲ್ಲಿ ಎಕ್ಸ್ಪ್ರೆಸ್ ಹತ್ತಿ ಗಾಡಿ ನಿಲ್ಲಿಸ್ತೆ ಇದೆ ನೋಡಿ. ನೋ ಪಾರ್ಕಿಂಗ್ ಬೋರ್ಡ್ ಅದಾವೆ. ಎಲ್ಲ ನಿಲ್ಸಿದ್ದಾರೆ. ಏನಿಲ್ಲ 2 ನಿಮಿಷ ನಿಲ್ಸೋಕ್ಕೆ ಮಾರ್ಜಿನ್ ಐತೆ. ಇದ್ರಾಗೆ ನೀರು ತೆಗಿಯೋದು ಹೆಂಗಂದರೆ ಇಲ್ಲೈತೆ ನೋಡಿ. ಇದನ್ನು ಲೂಸ್ ಮಾಡಬೇಕು. ಇದನ್ನು ಲೂಸ್ ಮಾಡಿ ಕಿಕ್ಕರ್ ಹೊಡಿಬೇಕು. ನೀರಿದ್ರೆ ಬರ್ತದೆ ನೋಡ್ರಿ. ಬರ್ತೈತೆ ನೋಡಿ. ಇವಾಗ ನೋಡಿ ಸಿಗ್ತೈತೆ. ಡೀಸೆಲ್ಲು ನೀರು ಬರ್ತೈತೆ ಗುರು. ಒಂಚೂರು ಹೋದ್ರೆ ಹೋಗ್ಲಿ, ಏನಾಗಲ್ಲ. ಏರ್ ಕಟ್ಕೊಂಡಾಗ ಈ ಥರ ಮಾಡಬೇಕು ನೋಡಿ. ಡೀಸೆಲ್ಲು ನೀರು 2 ಜೊತೆಗೆ ಹೋಗ್ತೈತೆ. ಡೀಸೆಲ್ನಾಗ ನೀರು ಎಲ್ಲಿ ಬರ್ತೈತೆ ಏನೋ ಗುರು ಒಂದು ಗೊತ್ತಾಗಲ್ಲ ನಮಗಂತೂ. ಅದ್ರಾಗ ಇದ್ದಿದ್ದೆಲ್ಲ ಹೋಗ್ಬೇಕು ಪೂರ್ತಿ ಕಡೆಗೆ. ಡೀಸೆಲ್ ಬರ್ತೈತೆ ಜೊತೆಗೆ ನೋಡಿ. ಡೀಸೆಲ್ಲು ಬರ್ತೈತೆ ಜೊತೆಗೆ. ಯಾಕಂದರೆ ಗಾಡಿ ಸ್ಟಾರ್ಟಿಂಗ್ನಾಗ ಐತಲ್ಲ, ಅದಕ್ಕೆ ಅದ್ರಾಗ ಒಂದು ಬಲ್ಲ ಬರುತ್ತೆ. ಇವಾಗ ನೋಡೋಣ ಒಂಚೂರು. ಗಾಡಿ ಹೀಟ್ ಆಗ್ತೈತೆ. ರೇಡಿಯೇಟ್ರಿಗೆ ಕೂಲೆಂಟ್ ಹಾಕಬೇಕಾಗಿತ್ತು ನಾವು. ಇಲ್ಲಿ ಗಾಡಿ ನಿಲ್ಸೋಕ್ಕೆ ಪರ್ಮಿಷನ್ ಐತೆ. 5 ನಿಮಿಷದ ಮೇಲೆ ಗಾಡಿ ನಿಲ್ಸಿದ್ರೆ ಕೇಸ್ ಹಾಕ್ತಾರೆ. ಮುಂದೆ ಈ ಕಡೆ ನಿಲ್ಲಿಸ್ಬೋದು. ಹಿಂದೆ ನೋ ಪಾರ್ಕಿಂಗ್ ಬೋರ್ಡ್ ಐತೆ, ಅಲ್ಲಿ ನಿಲ್ಸಂಗಿಲ್ಲ. ಗಾಡಿ ಏನೇನು ಟ್ರಾವೆಲ್ ಆದರೆ ಹೈವೇದವ್ರಿಗೆ ಫೋನ್ ಮಾಡಿದರೆ ಅವ್ರು ಬಂದು ಇವು ಬ್ಯಾರಿಗೇಟಿಗೆ ಹೋಗ್ತಾರೆ. ಅವರಿಗೆ ಇನ್ಫಾರ್ಮ್ ಮಾಡಿದರೆ ಯಾವ ಕೇಸ್ ಇಲ್ಲ. ಇನ್ಫಾರ್ಮ್ ಮಾಡಿದಾಗ ನಿಲ್ಲಿಸಿ ಮಕ್ಕೊಂಡು ಅಂದರೆ ಡೀಸೆಲ್ ಕಳ್ತನ ಆಗ್ತವೆ. ಮತ್ತು ಪೆನಾಲ್ಟಿನೂ ಬೀಳುತ್ತೆ. ಗಾಡಿ ತಗೊಂಡೋಗಿ ಆಡಿಗೆ ಹಾಕ್ತಾರೆ. ಆಮೇಲೆ ಕೋರ್ಟ್ನಾಗ ಬಿಡಿಸ್ಬೇಕಾಗ್ತದೆ ಗಾಡಿನ. ನೋಡಿ ಇಲ್ಲೆಲ್ಲ ನೋ ಪಾರ್ಕಿಂಗ್ ಬೋರ್ಡ್ ಐತೆ. ಅಲ್ಲಿ ಕಸ ಹಾಕ್ಬೇಡ್ರಿ ಅಂತ ಹಾಕಿ ತೋರಿಸಿದ್ದಾರೆ. ಬೋರ್ಡ್ ಹಾಕಿರೆ ಹಂಗಾದ್ರೆ ಕಸ ಎಲ್ಲ ಹಾಕ್ತಿರ್ತಾರೆ. ಬೆಳಗ್ಗೆ ಎಷ್ಟೊತ್ತಿಗೆ 4 ಬಿಟ್ಬೇಕು ನಾವು. ಫೋನ್ ಮಾಡಿ ಒಂದು ಬೇಗ ಬಾ ಅಂತ ಹೇಳಿದ್ದಾನೆ. 7 ಗಂಟೆ ಆಗೈತೆ. ಕರೆಕ್ಟಾಗಿ ಬೆಳಗ್ಗೆ ಈ ಟೈಮಿಗೆ ಹೋದರೆ ಸಾಕು. 2 ಗಾಡಿ ಆಗ್ತದೆ. ಸುಮ್ಮನೆ ಸೆಳೆದ್ಬಿಡೋದು. ಬನ್ನಿ ಹೋಗೋಣ. ಫೈನಲ್ಲಿ ಬಂದು ಕಾಮಾರೆಡ್ಡಿ ಹತ್ರ ಊಟಕ್ಕೆ ನಿಲ್ಸಿದ್ವಿ ಗುರು. ಹೊಟ್ಟೆ ಸಿಯೋದು, ನಿದ್ದೆನೂ ಬರೋದು. ಪ್ರಯಾಗ್ರಾಜ್ UP ಡಾಬಾ ಅಂತೆ. ಊಟ ಮಾಡಿ ಹೋಗೋಣ. ಯಾವುದೋ ಎಳ್ಳೀರು ಗಾಡಿ ಐತೆ ಗುರು ಮುಂದೆ. ಬೆಂಗಳೂರು ಗಾಡಿ 35 ಟನ್ ಸೀದಾ ಹಾಕಿ ಬಂದಾನ ಅಣ್ಣ ಯಾರೋ. ತಿಪ್ಪೇಶಿನೂ ಬರ್ತಾನೆ. ಅವನ ಗಾಡಿಗೆ ಅವನಿಗೂ ನನಗೂ ಬರೀ 20 ಕಿಲೋಮೀಟ್ರ್ ಅಷ್ಟೇ. 25 ಕಿಲೋಮೀಟ್ರ್ ದೂರ ಐತೆ. ಇಲ್ಲೊಂದು ಬೆಲ್ಟ್ ಹಾಕಿದ್ದು ನೋಡಿ ಹೆಂಗನಾಗಲಿ ಅಂತೇಳಿ. ಯಾಕಂದರೆ ಹಿಂದೆ ಹೈಟ್ ಐತೆ. ಮಾಲ್ ಲೆಫ್ಟಿಗೆ ಬರಬಾರ್ದು ಅಂತೇಳಿ. ಹಗ್ಗ ಲೂಸ್ ಆಗಿದ್ದಾವೆ. ಇವಾಗ ಅವನ್ನೆಲ್ಲ ಟೈಟ್ ಮಾಡ್ಕೊಂಡು ಕುತ್ಕೊಳಕ್ಕಾಗಲ್ಲ ನಮಗೆ. ಮೊದಲೇ ಸಾಕಾಗ್ಬಿಟ್ಟದ ಗುರು. ಅದಕ್ಕೆ ಊಟ ಮಾಡಿ ಅವ್ನಿಗೆ ಹೇಳಿದ್ದೀನಿ. ನಮ್ಮದು ಇನ್ನೊಂದು ಗಾಡಿಗೆ ಇಬ್ಬರು ಅದಾರೆ. 1 ಗಂಟೆ ಹೊಡೀರು ನಾನು ಬರ್ತೀನಿ ಅಂತೇಳಿ. ಆಮೇಲೆ ನಾಳೆ ಬೆಳಗ್ಗೆನೇ ಎಷ್ಟೊತ್ತಿದ್ರು ಡೆಲಿವರಿ ಕೊಡ್ಬೇಕು 9 ಗಂಟೆಗಂತೆ. ಅದಕ್ಕೆ ಅವ್ರು ಉಚ್ಚನಾಗಿ ಹೊಡಿತಾರೆ. ನಾನು 1 ಗಂಟೆ ಮಕ್ಕೊಂಡು ಹೋಗೋಣ. ಯಾವ್ದು ಗುರು ಇದು SVT ಅನಿಲ್ ಅಣ್ಣನ ಗಾಡಿಯಿಂದ. ಅನಿಲ್ ಅಣ್ಣ SVTಗೆ ಹೋಗೋದು ಮೋಸ್ಟ್ಲಿ. ಇದು ಯಾವುದು ನೋಡೋಣ ಬನ್ನಿ.
ಅಲ್ಲಿ ಕಾಮಾರೆಡ್ಡಿ ಊಟ ಮಾಡಿ ತಾಚಿ ಮಾಡಿದ್ದೆ. 2 ಗಾಡಿ, ಇನ್ನೊಂದು ಗಾಡಿನೂ ಬಂದಿತ್ತು. ಈರೇಶಿಗೆ ಕೊಟ್ಟಿದ್ದೆ. ಇವಾಗ ಬಂದು ಆದಿಲಾಬಾದಿಂದ 50 ಕಿಲೋಮೀಟ್ರಿಂದ ಎಬ್ಬರಿಸಿದಾನೆ 2 ಗಂಟೆಗೆ. ಇನ್ನ ಇದು ನಾಗ್ಪುರ ಒಂದು 200 ಚಿಲ್ಲರೆ ಐತೆ. ನಾವು ಬೆಳಿಗ್ಗೆ ಎಷ್ಟೊತ್ತಿಗೆ ಹೋಗ್ಬೋದು. ಅವನೇ ಸುಮ್ಮನೆ ಮುಂದೆ ಹೋಗ್ತಾ ಇದ್ದಾನೆ ತಿಪ್ಪೇಸ್ವಾಮಿ. 80-100 ಹೊಡ್ಕೊಂಡು ನಮ್ಮ ಗಾಡಿ ಯಾಕೋ ಪಿಕಪ್ ಸತ್ತೋಗ್ಬಿಟ್ಟೈತೆ. ನಮ್ಮ ಮೆಕ್ಯಾನಿಕ್ಕಿಗೆ ಹೇಳ್ದೆ ಅಯೋಗ್ಯನ ಬಗ್ಗೆ ಫಿಲ್ಟರ್ ಚೇಂಜ್ ಮಾಡಿಕೊಡು ಅಂದರೆ ಮೊನ್ನೆ ಚೇಂಜ್ ಮಾಡಿದ್ನಿ ಅಂತ ಬರೇ ಯಾವಾಗ ನೋಡಿದ್ರು ಮೊನ್ನೆ ಚೇಂಜ್ ಮಾಡಿದ್ನಂತಾನೆ. ಅವ್ನು ಫಿಲ್ಟರ್ ಚೇಂಜ್ ಮಾಡಿದ್ಮೇಲೆ ಗಾಡಿ 40,000 ಓಡಕ್ಕೆ ಬಂದ. 40,000 ಓಡೈತೆ. ಹಂಗಂದ್ರೂ ಮೊನ್ನೆ ಅಂತಾನೆ. ಫೋನ್ ಮಾಡಿ ಬೈದೀನಿ. ಅವಾಗ ಆಯ್ತು ಬಾ ದುರ್ಗ್ ಬಂದಾಗ ಚೇಂಜ್ ಮಾಡ್ತೀನಿ, ಇಲ್ಲಾಂದ್ರೆ ರೋಡ್ನಾಗ ಮಾಡಿಸ್ಕೆ ಅಂದ. ರೋಡ್ನಾಗ 12,000 ರೂಪಾಯಿ ಕಣಪ್ಪ ರೋಡ್ನಾಗ ಮಾಡ್ಕೊಡೋಕ್ಕೆ. ಶೋರೂಮ್ನಾಗ ಬರ್ತೀನಿ, ಶೋರೂಮ್ನಾಗ ಮಾಡ್ಕೊಡೋ ಸರ್ವಿಸ್ ಅಂತಂದೆ. ಆಯ್ತು ಬಾ ಅಂದ. ಬೈದ ಮೇಲೆ ಅದು ಅಂದಿರೋದು. ಅಲ್ಲಿವರೆಗೂ ಒಪ್ಕೊಳ್ಳೋದಿಲ್ಲ ಅವ್ನು ಏನು ಮಾಡಿದ್ರು. ಎಲ್ಲ ಚೆನ್ನಾಗೈತೆ ಅಂತಾನೆ. ಇಲ್ಲ 50 ಕಿಲೋಮೀಟ್ರ್ ಐತೆ ಗುರು ಆದಿಲಾಬಾದು. ಇಲ್ಲೊಂದು ಹತ್ರ ಹಂಸ ಹಾಕಿದ್ದಾರೆ. ರಾತ್ರಿ ಬಂದವ್ರು ಸೀದಾ ಆ ಹಂಸ ಇರ್ಸ್ಕೊಂಡು ಎಲ್ಲನೋ ಬಿಡಬೇಕು, ಹಂಗೆ ಹಾಕ್ಬಿಟ್ಟಿದ್ದಾರೆ. ಅವೈಜ್ಞಾನಿಕವಾಗಿ ಹಾಕಿರೋದು ಹಂಸಗಳವು. ಒಂದು ಡೌನ್ನಾಗೆ ಗಾಡಿ 120ಕ್ಕೆ ಹೋಗ್ತವೆ, ಆಕ್ಸಿಡೆಂಟ್ಗಳಾಗ್ತವೆ ಅಂತೇಳಿ ಹಂಸ ಹಾಕಿದ್ದಾರೆ. ಹಾಕ್ಲಿ, ಅಷ್ಟಕ್ಕೊಂದೇನು ಗುರು ಹಾಕೋದು. ಸುಮ್ಮನೆ ಸಾಲಿಗೆ ಹಾಕಿದ್ದಾರೆ. ಆ ಬ್ರೇಕ್ ಹಿಡ್ಕೊಂತ ಹೋದ್ರೆ ಲೈನರ್ ಈಟಾಗಿ ಬರ್ತಾವೆ, ಹೊಗೆ ಬರ್ತಾವೆ. ಅಷ್ಟಕ್ಕೊಂದು ಹಂಸಗಳು ಹಾಕಿದ್ದಾರೆ. ಫುಲ್ ಕೆಳಕನ್ನ ಮ್ಯಾಗ್ಲಿದ್ದಾನ ಒಂದು ಅರ್ಧ ಹಾಕ್ಬೇಕಾಯ್ತು. ನೋಡೋಣ ಬನ್ನಿ, ಹಂಸ ಹತ್ರ ಹೋಗಿ ತೋರಿಸ್ತೀನಿ ನಿಮಗೂ ಯಾವ ಥರ ಹಾಕ್ಯಾರಂತೆ. ನೋಡ್ಗುರು ಇವೇ ಹಂಸಗಳು ಇಲ್ಲಿದ್ದಾನೆ ಇರೋದು. ಮೊದಲು ಇಲ್ಲೇ ಇದು ಕೈ ಬಿಟ್ರೆ ಗಾಡಿ 120 ಸ್ಪೀಡ್ಗೆ ಹೋಗೋದು. ಇವಾಗ ಬರೀ 20ಗೆ ಹೋಗ್ತೈತೆ ನೋಡಿ. ಇವರೆಲ್ಲ ಕಂಟೈನರ್ ಗಾಡಿಯರೆಲ್ಲ ಹಂಸ ಎಗರಿಸ್ತಾರೆ. ನಾವು ಹಂಸ ಮಾತ್ರ ಎಗರಿಸಲ್ಲ ಗುರು. ಹಂಸ ಎಗರಿಸಿದ್ರೆ ಬ್ಲೇಡ್ ಕಟ್ ಆಗ್ತವೆ, ಕ್ಯಾಬಿನ್ ಐಟಮ್ ಎಲ್ಲ ಮುರಿದೋಗ್ಬಿಡ್ತವೆ. ಗೊತ್ತಿದ್ದು ಎಗರಿಸಲ್ಲ, ಗೊತ್ತಿಲ್ಲದೆ ಒಂದೊಂದು ಎಗರಿಬಿಡ್ತವೆ. ಒಂದೊಂದು ಎಗರಿಸೋದು ಅವು ಗೊತ್ತಿರಲ್ಲ ಹಂಸಗಳು. ಅವಾಗ ಏನು ಮಾಡೋಕ್ಕೆ ಬರಲ್ಲ. ದೂರಲಿಂದ ಬರ್ತೀವಿ, ಹತ್ರ ಬಂದಾಗ ಗಾಡಿ ಕಂಟ್ರೋಲ್ ಆಗಲ್ಲ, ನಿಂತ್ಕೊಳಲ್ಲ. ಅವಾಗ ಬಿಡಲೇಬೇಕಾಗ್ತದೆ. ಇವು ಹಂಸ ಇದಾವಂತ ಗೊತ್ತಿದ್ದನ್ನು ಎಗರಿಸಲ್ಲ. ಫುಲ್ ಕೆಳಗಿನವರೆಗೂ ಇದ್ದಾವೆ, ಡೌನ್ ಎಂಡ್ ಆಗೋವರೆಗೂ ಇದಾವೆ ನೋಡಿ. ಈ ಹಂಸ ಹಾಕಿರೋದ್ರಿಂದ ಒಳ್ಳೇದೇ ಆಗೈತೆ. ಯಾಕಂದರೆ ಇಲ್ಲಿ ಕೆಳಗೆ ಬಸ್ ಸ್ಟ್ಯಾಂಡ್ ಐತೆ, ಬಸ್ಸು ನಿಲ್ಲಿಸ್ತಿರ್ತಾವೆ, ಆಟೋ ನಿಲ್ಲಿಸ್ತಿರ್ತಾವೆ. ಅಲ್ಲತ್ತು ಏನು ಮಾಡಿಬಿಡ್ತಾರೆ ಅಂದರೆ ಎಲ್ಲ ಲೋಡ್ ಕೈ ಬಿಟ್ಬಿಡೋರು. 100 ಮೇಲೆ ಹೋಗೋದು ಗಾಡಿ. ಈ ಮೋಸ್ಟ್ಲಿ ಆಕ್ಸಿಡೆಂಟ್ ಆಗಿರ್ಬೇಕು. ಪಾಟಕ್ಕೆ ಗುದ್ದಿರ್ತಲ್ಲ ಲಾರಿ, ಅದಕ್ಕೆ ಹಂಸ ಹಾಕಿರೋದು. ಅಷ್ಟು ಸುಲಭವಾಗಿ ಸುಮ್ಮನೆ ಯಾರು ಸೆಂಟ್ರ್ ರೋಡಿಗೆ ಹಂಸ ಹಾಕಿ ಕುತ್ಕೊಳಲ್ಲ ನೋಡಿ. ಯಾಕೆ ಗುರು ಗಣ ಹೋಗ್ತಾನೆ UP ಅಣ್ಣ ಪೊಲೀಸ್ ದೀಪ ಇತ್ತು ಅಂತೇಳಿ ಹೋಗ್ತಾನೆ. ಇಲ್ಲಿಗೆ ಹಂಸ ಮುಗ್ದಂಗೆ ಆದ್ವೇನೋ. ಇನ್ನು ಆ ಕಡೆ ಮುಂದಕ್ಕೆ ನೋಡೋಣ ಬನ್ನಿ. ಇದೇ ಬಸ್ ಸ್ಟಾಪ್ ಅಲ್ಲ, ಇಲ್ಲೇನೆ ತೊಂದರೆ ಆಗೋದು. ಬನ್ನಿ ನೋಡೋಣ ಮುಂದೆ ಇನ್ನು ಎಲ್ಲವರೆಗೆ ಅದಾವ ಹಂಸ. ಫುಲ್ ಕೆಳಕವರೆಗೆ ಅದಾವ ಗುರು. ಅಲ್ಲಿನ ಇದಾವೆ ನೋಡ್ರಿ. ಅಲ್ಲೇ ಬುಲೆರೋ ಸ್ಲೋ ಮಾಡ್ಕೊಂಡು ಹೋಗ್ತೈತೆ. ನಮ್ದು ಯಾತೋ ಜಗ್ಗು ಬಕ್ಕಿಟ್ ಅಲ್ಲಾಡ್ತೈತೆ ಗಡ ಅಂತೇಳಿ. ಏನು ಅಲ್ಲಿಗೆ ಇರೋವಕ್ಕೆ ನಮ್ಮ ಮೋಸ್ಟ್ಲಿ ನೋಡಿದ್ರು. ಇಲ್ಲಿ ಹಂಸಗಳು, ಇಲ್ಲಿಂದ ಹಂಸಗಳದಾವ. ಬನ್ನಿ ಇನ್ನೇನು ಮಾಡ್ತೀರ, ಹೋಗಿ ಬಾರ್ಡ್ರಾಗ ಸಿಗೋದು. ಬಾರ್ಡ್ರ್ ದಾಟಿದೀವಿ ನೋಡಿ. ಇವಾಗ ಎಕ್ಸಿಟ್ ಆಗ್ತಾ ಇದೀವಿ ಎಂಟ್ರಿ ಆಗಿ. ಇವರೆಲ್ಲ ತಾಚೆ ಮಾಡಿದ್ದಾರೆ. ನಾವು ತಾಚೆ ಮಾಡೋಂಗಿಲ್ಲ, ನಾವು ಸುಮ್ಮನೆ ಹೋಗ್ತಾನೆ ಇರಬೇಕು. ಒಂದು 150 ಕಿಲೋಮೀಟ್ರ್ ಐತೆ ಅಷ್ಟೇ ನಮಗೆ ನಾಗ್ಪುರ. ಇಲ್ಲಿಂದ ಸೆಳಿಬೇಕು. ಟೈಮ್ ಆಗ್ಬಿಟ್ಟೈತೆ, 3 ಗಂಟೆ ಆಗ್ಬಿಡುತ್ತೆ. ಸುಮ್ಮನೆ ಹೊಡಿಬೇಕು. ಇವಾಗ ನಮ್ಮ ಹತ್ರ ಈ ನಾಡಿ ದುಡ್ಡು ಕಲೆಕ್ಟ್ ಮಾಡ್ತಾರಲ್ಲ, ಇಲ್ಲೊಂಚೂರು ಡಾಂಬರ್ ಹಾಕೋಕ್ಕಾಗಲ್ಲ ಏನು ಗುರು ಇವ್ರಿಗೆ. ಇವ್ರು ಒಂದೇ ಅಲ್ಲ, ಎಲ್ಲೋದ್ರೂ ಅಷ್ಟೇ ಡಾಂಬರು ಕಾಂಕ್ರೀಟ್ ಹಾಕಕ್ಕೆ ಬರಲ್ಲ. ಕೂಳೆಕಲ್ಲು ಹೆಂಗೆ ಹೊರಟಿದ್ದಾವೆ. ನಮ್ಮ ಟೈರ್ ಹೊಡಿತಾವ ಅನ್ನೋದು ಒಂಚೂರು ಪರಿಜ್ಞಾನ. ನಮ್ಮ ಹತ್ರನೇ ದುಡ್ಡು ಎಸ್ಕೊಂತಾರೆ. ಇಷ್ಟಿಷ್ಟು ಅಂತೇಳಿ ಫಿಕ್ಸ್ ಮಾಡಿ ದುಡ್ಡು ಎತ್ತಾರೆ. ಅಲ್ಲೊಂಚೂರು CC ರೋಡ್ ಮಾಡೋಕ್ಕೆ ಬರಲ್ಲ, ಇಲ್ಲ ಡಾಂಬರ್ ಹಾಕಲ್ಲ. ಬರೀ ಕೂಳೆಕಲ್ಲು ಇರ್ತವೆ, ನಮ್ಮ ಟೈರ್ ಹೊಡೆದು ಹೋಗ್ತವೆ ಅನ್ನೋದು ಒಂಚೂರು ಪರಿಜ್ಞಾನ ಇರಲ್ಲ. ಏನು ನಾವು ದುಡ್ಡು ಕೊಟ್ಟು ಬರ್ತೀವಿ, ಅದೇ ಗೊತ್ತಿಲ್ಲ. ಒಂಚೂರು ರೋಡ್ ಕ್ಲೀನಾಗಿ ಮಾಡ್ಬೇಕು ಅನ್ನೋದೇ ಇರಲ್ಲ. ನಮ್ಮ ಕರ್ನಾಟಕ ಬಾರ್ಡ್ರಾಗಂತೂ ಕೂಳೆಕಲ್ಲು ಹೊರಟ್ಬಿಡ್ತಾವೆ ಜಲ್ಕಿ ಬಾರ್ಡ್ರಾಗ. ಅವ್ರಿಗೆ ಹೇಳಿದರೆ ಆ PC ಇವರು ಹೋಮ್ ಗಾರ್ಡ್ಸ್ ಇರ್ತಾರಲ್ಲ,
ಅಲ್ಲಿ ಒಳಗೆ ಕುಂತಾರಲ್ಲ ಅವ್ರಿಗೆ ಹೋಗಿ ಹೊಡೆದೋಗ್ರಿ, ನಮ್ಗೇನು ಹೇಳ್ತೀರಾ, ಚೆನ್ನಾಗಿ ಬೈದು ಹೋಗ್ರಿ ಅಂತಾರೆ ಅವ್ರಂತೂ. ಯಾಕಂದ್ರೆ ಅವ್ರಿಗೆ ಎಲ್ಲ ಡ್ರೈವರ್ಗಳು ಬೈತಾರಲ್ಲ, ಅವರೆಲ್ಲ ಕುತ್ಕೊಂಡು ಟೀ ಕುಡಿಯೋದು. ಹಂಗಾಗಿ ಇನ್ಯಾರಿಗೂ ರೋಡಿಗೆ ನಿಲ್ಲಿಸ್ತಾನೆ ಟೀ ಕುಡಿಯೋಕ್ಕೆ, ಸೈಡ್ನಾಗ ಜಾಗನೇ ಇರಲ್ಲ. ಏನು ಒಳಗೆ ಹೋಗಿ ಟೀ ಕುಡಿದ್ರೆ ಆಯ್ತು. 170 ಕಿಲೋಮೀಟ್ರ್ ಆಯ್ತು ನಾಗ್ಪುರ. ಹಂಗೆ ಹೇಳ್ತಾರಲ್ಲಿ ಜಲ್ಕಿ ಬಾರ್ಡ್ರ್ನಾಗೆ. ಇಲ್ಲಿ ಹಂಗಾಗೈತೆ ನೋಡಿ. ಆ ಟರ್ನ್ ನೋಡಿ ಅತ್ತಾಗೆ ಐತ್ ಗುರು. ಇಲ್ಲಿ ಮಹಾರಾಷ್ಟ್ರ ಬಾರ್ಡ್ರಾಗ ಎಲ್ಲನೂ ಒಂದು 500 ಕಿಲೋಮೀಟ್ರು ಸವಿಯಷ್ಟು ಟೈರು ಅಲ್ಲೇ ಹಿಂಗೆ ಟರ್ನ್ ಮಾಡ್ತೀವಲ್ಲ ಅಲ್ಲೇ ಸೌದು ಬಿಡ್ತವೆ. ಆ ಬಾರ್ಡ್ರಾಗ ಸುಮ್ಮನೆ ರಬ್ಬರಿಂದು ಧೂಳು ಬಿದ್ದಿರ್ತದೆ. ಅಂದರೆ ಸುಮ್ಕೆ ಬಂದರೆ ಒಂದು 100 kg ಧೂಳು ಹಾಕತ್ತೆ, ಅಷ್ಟಕ್ಕೊಂದು ಬಿದ್ದಿರ್ತದೆ ಕರ್ರಿಗೆ ರಬ್ಬರಿಂದು. ಯಾಕಂದರೆ CC ರೋಡ್ ಹಾಕಿಬಿಟ್ಟಿದ್ದಾರೆ, ಅದ್ರಾಗೆ ಸಣ್ಣದಲ್ಲಿದ್ದು ಎದ್ಬಿಟ್ಟೈತೆ ಮೇಲಕ್ಕೆ. ಅದ್ರಾಗ ಟರ್ನ್ ಮಾಡ್ತೀವಲ್ಲ ಗಾಡಿ, ಸುಮ್ಮನೆ ಟೈರ್ನೆಲ್ಲ ಕೊಬ್ಬರಿ ತುರ್ದಂಗೆ ತುರಿತದೆ ಗುರು. ಅಲ್ಲಿ ಅಲ್ಲಂಗೆ ಅಲ್ಲೊಂದೇ ಅಲ್ಲ, ಎಲ್ಲ ಬಾರ್ಡ್ರ್ಗಳಾಗ ಹಂಗೆ ಮಹಾರಾಷ್ಟ್ರ ಬಾರ್ಡ್ರ್ಗಳಾಗೆ. MP ಬಾರ್ಡ್ರ್ನಾಗೆ ಏನಿಲ್ಲ, ಹಿಂಗೆ ದುಡ್ಡು ಕೊಟ್ಟು ಹಿಂಗೆ ಸೀದಾ ಹೋಗೋದು. ನವಾಪುರ ಬಾರ್ಡ್ರ್ನಾಗ ಯೂ ಟರ್ನ್ ಇಲ್ಲ, ಏನಿಲ್ಲ, ದುಡ್ಡು ಕೊಡೋದು ಹಿಂಗೆ ಸೀದಾ ಹೋಗೋದೈತೆ. ಆ ಥರ ಇರೋದಂದ್ರೆ ಇಲ್ಲೊಂತಾಗೆ. ಮತ್ತು ಈ ಕವಾಸ ಬಾರ್ಡ್ರು ಆ ಕಡೆ ಸೋಲಾಪುರ ಬಾರ್ಡ್ರ್ನಾಗೆ ದುಡ್ಡು ಕೊಟ್ಟು ಯೂ ಟರ್ನ್ ಮಾಡ್ಬೇಕು ಗಾಡಿ. ಯೂ ಟರ್ನ್ ಮಾಡ್ಬಾರ್ದು, ಸೀದಾ ಹೊರಗೆ ಹೋಗ್ಬೇಕು, ಹಂಗೆ ಮಾಡ್ಬೇಕು. ಇವ್ರು ಹಿಂಗಲ್ಲ, ಇವ್ರು ಹಂಗಲ್ಲ, ಯೂ ಟರ್ನ್ ಮಾಡಕ್ಕೆ ಬಿಟ್ಟಾರೆ. ನವಾಪುರ ಬಾರ್ಡ್ರಾಗ ಯೂ ಟರ್ನ್ ಇಲ್ಲೇನಿಲ್ಲ, ದುಡ್ಡು ಕೊಡು, ಎಂಟ್ರಿ ಕೊಡು, ಕಾಟ ಮಾಡಿಸ್ಕೆ ಹೋಗು ಅಷ್ಟೇ. ಹಂಗಿರೋದು ನೋಡಿ. ಬನ್ನಿ ಹೋಗೋಣ, ನಮಗೂ ಟೈಮ್ ಆಯಿತು. 80 ಹೋಗ್ತಾ ಇದೆ ನೋಡಿ. ನನಗೆ ರೋಡ್ನಾಗ ಟ್ರಾಫಿಕ್ಕು ಇಲ್ಲ. ಪಾಪ ನಮ್ಮ ಹುಡುಗ ಹೊಡ್ಕೊಟ್ಟ, ಒಳ್ಳೆ ನಿದ್ದೆನೂ ಆಯ್ತು ನನಗೆ. ಕಣ್ಣುರಿಯವು ಒಂದು 3 ಅವರ್ ನಿದ್ದೆ ಆಯ್ತು. 3 ಅವರ್ ನಿದ್ದೆ ಹಾಕ್ಬಿಟ್ರೆ ಸಾಕು ಗುರು, ಆರಾಮಾಗಿ ಎಲ್ಲಿ ಬೇಕಾದ್ರೂ ಓಡಿಸ್ಬೋದು ಗಾಡಿನ. ಇನ್ನು ನಾಳೆ ಸಾಯಂಕಾಲ ತನಕ ನಾನು ಹೊಡೆದು ಬಿಡ್ತೀನಿ ಹೈವೇ ರೋಡ್ನಾಗೆ. ಬನ್ನಿ ಹೋಗೋಣ, ಮುಂದೆ ಸಿಗೋಣ. ಹಿಂಗನ್ ಘಾಟಿಗೆ ಬಂದೆ ನಾವು ಗುರು. ಇಲ್ಲಿಗೆ ಬರೋ ತನಕ ಅರ್ಜೆಂಟ್ ಮಾಡಿದ ಪಾರ್ಟಿ ಎಲ್ಲೇದಿ ಅಂತೇಳಿ. ಇಲ್ಲಿಗೆ ಬಂದು ಫೋನ್ ಮಾಡಿದೆ ಇಟ್ಟಿಗೂ ಬಾಬಾ ಆರಾಮಾಗಿ ಖಾಲಿ ಮಾಡಿದ್ನವ ಅಂತ ಅಂದರು. ಏನು ಇವಾಗ ಭಾನುವಾರ ಬೇರೆ, ಮಾರ್ಕೆಟ್ ಐತೋ ಇಲ್ಲ, ಹೋಗೋದು ಅಲ್ಲಿಗೆ. ಖಾಲಿ ಆಗ ಮಾಡ್ಕೊಳ್ಳೋದು ಬಿಡೋದು ಬಿಟ್ಟಿದ್ದು ಅವನಿಗೆ, ನಮಗೇನಿಲ್ಲ ನೋಡಿ. ಅದು ಐತೆ, ಇನ್ನೊಂದು ಗಾಡಿ ಹಿಂದೆನೂ ಬರ್ತೈತೆ. ಇಲ್ಲೆಲ್ಲ ಫ್ಲೈಓವರ್ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಕೆಳಗೆ ಜಾಮ್ ಆಗ್ತಿತ್ತು, ಬೈಕು ಕಾರ್ಗಳು ಆಕ್ಸಿಡೆಂಟ್ ಭಾಳ ಆಗ್ತಿತ್ತು ಅಂತೇಳಿ ಫ್ಲೈಓವರ್ ಮಾಡ್ತಿದ್ದಾರೆ. ಫ್ಲೈಓವರ್ ಮಾಡಿದರೆ ಒಳ್ಳೇದು. ಊರುಗಳ ಹತ್ರ, ಊರುಗಳಿಗೆ ರೋಡ್ಗಳು ಇರಬಾರ್ದು, ಕೆಳಗೆ ಮೇಲೆ ಇರಬೇಕು ನೋಡಿ. ಫ್ಲೈಓವರ್ ಎಲ್ಲ ಆಲ್ಮೋಸ್ಟ್ ಆಗಿದ್ದಾವೆ. ಆಮೇಲೆ ಪಿಲ್ಲರ್ಗಳು ಇವಾಗೇನು ಅದ್ರ ಮೇಲೆ ಇದು ಕುಂದ್ರಿಸ್ಬೇಕು, ಅದು ರೆಡಿ ಆಗ್ತಾಯಿತ್ತು ನೋಡಿ. ಫ್ಲೈಓವರ್ ಕುಂದ್ರಿಸ್ಕೊಂತ ಬರ್ತಾ ಇದ್ದಾರೆ. ಪಾರ್ಟಿಗಳು ಹತ್ರಕ್ಕೆ ಬರೋ ತಕ್ಕನ ಅರ್ಜೆಂಟ್ ಮಾಡ್ತಿರ್ತಾರೆ. ಕಿದರೆ ಅಂತೇಳಿ ಹತ್ರಕ್ಕೆ ಬಂದಿಟ್ಟಿಗೆ ಅಲ್ಲೇ ನಾಟಕ ಚಾಲೂ ಮಾಡ್ತಾರೆ, ಆಜಾ ಅಂತೇಳಿ. ಗುರು ಇಲ್ಲಿಂದ ಫ್ಲೈಓವರ್ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಏನು ಗುರು 6 ಲೈನ್ ಇರ್ಬೋದೇನೋ ಮೋಸ್ಟ್ಲಿ ಮೇಲ್ಗಡೆ. ಇದ್ರಾಗ ಐತಲ್ಲ, ಅದನ್ನ ಎತ್ತಿಟ್ಕೊಂಡು ಈ ಕಡೆಗೆ ಬರ್ತಿರ್ತವೆ. ಇದು ಹೆಂಗೆ ಕೆಲಸ ಮಾಡುತ್ತಂತ ಗೊತ್ತಿಲ್ಲ. ಈಗೇನು ರೆಡಿಮೇಡ್ ಫ್ಲೈಓವರ್ ಆಗಿದಾವೆ ಗುರು ನೋಡಿ.